ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯಿಂದ ಇಡೀ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಪರಿಚಯವನ್ನು, ಪಾರಾಯಣವನ್ನು, ಪ್ರವಚನವನ್ನು ಒಂದು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಅಂತಹ ಒಂದು ಅತ್ಯದ್ಭುತವಾದ ಅಧ್ಯಾಯವೇ ಶ್ರೀ ವಿಶ್ವರೂಪ ಸಂದರ್ಶನ ಯೋಗವು, 11ನೇ ಅಧ್ಯಾಯವು. ಅದರ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪರಿವಾರ ಜೊತೆ ಅಥವಾ ಒಬ್ಬರೇ ಆಗಲಿ ಪ್ರಶಾಂತ ಚಿತ್ತರಾಗಿ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ ಅಂತ ಹೇಳಿ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ. ಎಲ್ಲರೂ ಕೂಡ ಸಾವಧಾನವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಂತರ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪಕ್ಕೆ ಹೋಗೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಸಂಕಲ್ಪದಿಂದ ಸಿದ್ಧಿ ಹೊಂದುತ್ತೇವೆ. ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಗೀತಾಚಾರ್ಯರ ಪ್ರಾರ್ಥನೆಯನ್ನು ಈಗ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ.
ಭಗವದ್ಗೀತಾ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪಾರಾಯಣಕ್ಕೆ ಮುಂದೆ ವರಿಸೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರು ಒಂದು ವೇಳೆ ಆ ಅವತಾರವೇ ಇಲ್ಲದಿದ್ದರೆ ನಮಗೆ ವೈದಿಕ ಸಾಹಿತ್ಯವು ದೊರಕುತ್ತಿತ್ತೋ ಇಲ್ವೋ ಸಂಶಯವೇ. ಅಂಥ ಒಂದು ವೇದವ್ಯಾಸ ಮುನಿಗಳ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪ್ರಾರಂಭ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಆಗಮಿಸಿದ್ದಾರೆ. ಅವರ ಈ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ತಾತ್ಪರ್ಯವನ್ನು ಅಚ್ಚುಕಟ್ಟಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ, ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಅರ್ಥವಾಗೋ ಥರ ಆಚಾರ್ಯರೀಗ ಈ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನದ ಒಂದು ಅರ್ಥವನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದ್ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರವಚನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಭಗವದ್ಗೀತೆಗಳ ಶ್ಲೋಕಗಳ ಪಠನ ಒಂದು ಕಡೆ, ಅದಾದ ನಂತರದಲ್ಲಿ ಆ ಶ್ಲೋಕಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಒಂದು ವ್ಯಾಖ್ಯಾನ, ಅದನ್ನು ಕೇಳಿಸ್ಕೊಳ್ತಾ ಇದ್ದೀರ. ಶ್ಲೋಕಗಳ ಪಠನ ಮಾಡುವುದರಿಂದಲೂ ಪುಣ್ಯ ಇದೆ. ವ್ಯಾಖ್ಯಾನವನ್ನು ಕೇಳಿಸಿಕೊಂಡು ನಮಗೆ ನಮ್ಮ ಮನಸ್ಸಿಗೆ ಮುಟ್ಟಿದ ವಿಚಾರಗಳನ್ನು ನಾವೇನಾದರೂ ಮತ್ತೊಬ್ಬರಿಗೆ ಅದನ್ನು ತಿಳಿಸ್ತು ಅಂತಂದರೆ ಆವಾಗ ವಿಶೇಷವಾದಂಥ ಒಂದು ಪುಣ್ಯದ ಪ್ರಾಪ್ತಿ ಆಗುತ್ತೆ ಅಂತ ತಿಳಿಸ್ತಾರೆ. ಜ್ಞಾನ ಎಂಬತಕ್ಕಂಥದ್ದು ಆ ದೃಷ್ಟಿಯಿಂದ ದೃಢವಾಗತ್ತೆ. ಇಂಥ 11ನೇ ಅಧ್ಯಾಯದಲ್ಲಿ ಕೃಷ್ಣನ ಅದ್ಭುತವಾದ ವಿಶ್ವರೂಪವನ್ನು ಕಂಡಂಥ ಅರ್ಜುನ ಆ ವಿಶ್ವರೂಪವನ್ನು ಬಣ್ಣಿಸ್ತಾ ಇದ್ದಾನೆ. 23ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾಹಂ. ಕೃಷ್ಣನನ್ನು ಕಂಡು ಅವನ ವಿಶ್ವರೂಪವನ್ನು ಕಂಡು ದಿವ್ಯ ದೃಷ್ಟಿಯನ್ನು ಪಡೆದಂಥ ಅಪರೋಕ್ಷ ಜ್ಞಾನಿ ಅಂತಲೇ ಕರೆಸ್ಕೊಂಡಿರತಕ್ಕಂಥ ಅರ್ಜುನ ತಾನು ವಿಶೇಷವಾಗಿ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ದಿವ್ಯ ಚಕ್ಷುಸ್ಸನ್ನು ಪಡೆದುಕೊಂಡ. ಈಗ ಆ ದಿವ್ಯ ಚಕ್ಷುಸ್ಸಿನ ಮುಖಾಂತರ ಭಗವಂತನ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ. ತನಗೇನೇನು ಕಾಣಿಸ್ತಾ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ನಾವು ಚಲನಚಿತ್ರಗಳನ್ನು ಪರದೆಗಳ ಮೇಲೆ ನೋಡಿ ಆನಂದಿಸುವಂತೆ ಅರ್ಜುನ ತನ್ನೆದುರುಗಡೆನೇ ದೊಡ್ಡ ಆಕಾಶ ಪ್ರದೇಶದಲ್ಲಿ ಎಲ್ಲ ಘಟನೆಗಳನ್ನು ಕೂಡ ನೋಡ್ತಾ ಇದ್ದಾನೆ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ. ಕೃಷ್ಣ, ನಾನೇನು ಹೇಳೋದಿದೆ? ತೇ ರೂಪಂ ಮಹತ್, ನಿನ್ನ ರೂಪ ದೊಡ್ಡದು. ಹೌದು, ಅದು ಒಂದೇ ಅಲ್ಲ. ನಿನ್ನ ರೂಪ, ನೀನು ಕೂತ್ಕೊಳ್ಳತಕ್ಕಂಥ ಆಸನ ಇರ್ಬೋದು, ಪ್ರತಿಯೊಂದು ಕೂಡ ಅದು ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಜೊತೆಗೆ ಅವನು ಹೇಳ್ತಾ ಇದ್ದಾನೆ, ರೂಪಂ ಮಹತ್ತೇ, ನಿನ್ನ ರೂಪ ತುಂಬ ಮಹತ್ತಾಗಿದೆ. ಆವಾಗಲಿಂದ ನಾನು ನೋಡ್ತಾ ಇದ್ದೇನೆ. ಎಂಥ ಅದ್ಭುತವಾದದ್ದು, ಎಷ್ಟು ದೊಡ್ಡದು.
ಯಾವ ಯಾವ ಮೂಲೆಗಳನ್ನು ನೋಡಿದ್ರೂ ಕೂಡ ನಿನ್ನ ರೂಪ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ದ್ಯಾವಾ ಪೃಥಿವ್ಯೋ ಇದಮಂತರಂ ಹಿ, ಅದಕ್ಕೆ ಹೇಳಿದ್ದು ಇಡೀ ಆಕಾಶ ಭೂಮಿಗಳ ನಡುವನ್ನು ಎಲ್ಲ ವ್ಯಾಪಿಸಿಕೊಳ್ತಕ್ಕಂಥದ್ದು ನಿನ್ನ ರೂಪ. ಅಷ್ಟು ದೊಡ್ಡ ರೂಪ ಭಗವಂತನ ರೂಪ ಇದು. ಅಂತಹ ಭಗವಂತನ ರೂಪವನ್ನು ಕಂಡ ಅರ್ಜುನ ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಅಂದ. ಮತ್ತೆ ನೋಡ್ತಾ ಇದ್ದಾನೆ, ದೊಡ್ಡ ರೂಪ ಅಂತಂದ. ಭಗವಂತನ ಬಾಯಿ ಹೇಗಿರ್ಬೋದು ಇಷ್ಟು ದೊಡ್ಡದರಲ್ಲಿ ಅಂತ ನೋಡ್ತಾ ಇದ್ದಾನೆ. ಬಹುವಕ್ತ್ರ ನೇತ್ರಂ, ಅನೇಕ ವಕ್ತ್ರಗಳನ್ನು ವದನಗಳನ್ನು ಆ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಅನೇಕ ನೇತ್ರಗಳನ್ನು ಅಲ್ಲಿ ಕಾಣ್ತಾ ಇದ್ದಾನೆ. ತುಂಬ ಆನಂದವಾಗ್ತಿದೆ ಅರ್ಜುನನಿಗೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಅಂತ ಕರೆದ ಕೃಷ್ಣನನ್ನೀಗ. ಯಾಕೆ ಅಂದರೆ ತಾನು ನೋಡ್ತಾ ಇದ್ದಾನೆ ಭಾರೀ ದೊಡ್ಡ ಭಗವಂತನ ಬಾಹು. ಅರ್ಜುನ ಅಂದ್ಕೊಂಡಿದ್ದ ನನ್ನ ಬಾಹುಗಳು ಭಾರೀ ಬಲಿಷ್ಠವಾದದ್ದು, ಭೀಮಸೇನ ದೇವರ ಬಾಹುಗಳು ಭಾರೀ ಬಲಿಷ್ಠವಾದದ್ದು, ಜರಾಸಂಧನನ್ನು ಸದೆಬಡದಂಥ ಮಹಾಬಾಹು ಯಾರು? ಭೀಮಸೇನ ದೇವರು. ಆದ್ದರಿಂದ ಇಷ್ಟು ವಿಸ್ತಾರವಾಗಿರತಕ್ಕಂಥ ಬಾಹು ಅದನ್ನು ನೋಡ್ತಾ ಇದ್ದಾನೆ, ಆ ರೂಪದಲ್ಲಿ ಕಾಣಿಸ್ತಾ ಇದೆ. ಕೂಡಲೇ ಅರ್ಜುನ ಹೇ ಮಹಾಬಾಹೋ ಅಂತಲೇ ಕರೆದ. ಎಲೇ ಮಹಾಬಾಹು ಕೃಷ್ಣ, ಏನು ಬಾಹು ಅಪ್ಪ ನಿಂದು. ನೂರಾರು ಸಾವಿರಾರು ಜನ ನಿನ್ನನ್ನು ಎದುರಿಸಬೇಕು ಅಂತ ಬಂದರೆ ಯಾವ ಆಯುಧಗಳು ಇಲ್ಲದೇ ಇದ್ದಂತೆ ಕೇವಲ ನಿನ್ನ ಬಾಹುಗಳಿಂದಲೇ ಅವ್ರನ್ನೆಲ್ಲ ಬಡಿದು ಹಾಕಿಬಿಟ್ಟಿತ್ಯ. ಅಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದಂಥವನು ನೀನು ಅಂತ ಅರ್ಜುನ ಕೃಷ್ಣನನ್ನು ಹೊಗಳ್ತಾ ಇದ್ದಾನೆ. ರೂಪಂ ಮಹತ್ತೇ ಹೇ ಮಹಾಬಾಹೋ ಅಂದ. ದೊಡ್ಡ ಬಾಹು. 12 ಅಕ್ಷೋಹಿಣಿ ಸೇನೆ, ಅಲ್ಲಿ 11 ಒಂದು ಕಡೆ, 7 ಒಂದು ಕಡೆ, ಒಟ್ಟು 18 ಅಕ್ಷೋಹಿಣಿ ಸೇನೆ. ಭಗವಂತನಾದ ಕೃಷ್ಣನ ಬಾಹುವಿನ ಒಂದು ಏಟಿಗೆ 18 ಅಕ್ಷೋಹಿಣಿ ಸೇನೆಯು ಕೂಡ ಬೇಕಾದ್ರೆ ಮಲ್ಕೊಂಡ್ಬಿಡತ್ತೆ. ಅಂಥ ಒಂದು ಬಾಹು ಕೃಷ್ಣನ ಬಾಹು. ಮಹಾಬಾಹೋ ಬಹು ಬಾಹೂರು ಪಾದಂ, ಅಷ್ಟೇ ಎಲ್ಲ ಅವನು ಹೇಳಿದಾನೆ. ಬಹು ಬಾಹು ಊರು ಪಾದ. ನಿನ್ನ ಬಾಹುಗಳೂ ಬೇಕಾದಷ್ಟು, ನಿನ್ನ ಊರುಗಳೂ ಬೇಕಾದಷ್ಟು, ನಿನ್ನ ಪಾದಗಳೂ ಬೇಕಾದಷ್ಟು. ಒಂದೊಂದು ಕಡೆಯಲ್ಲಿ ನೋಡ್ತಾ ಇದ್ದಾನೆ, ನೋಡ್ತಾ ಆಕಾಶದಲ್ಲಿ ಪ್ರದೇಶದಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅನೇಕ ಬಾಹುಗಳು, ಅನೇಕ ಊರುಗಳು, ಅನೇಕ ಪಾದಗಳು, ಇವುಗಳಿಂದ ವ್ಯಸ್ತವಾದದ್ದು, ಸಮಸ್ತವಾದದ್ದು, ನಾನಾ ರೂಪದಲ್ಲಿ ಅಂಟಿಸ್ಕೊಂಡಿರುವಂಥದ್ದು ಎಲ್ಲವನ್ನು ನೋಡ್ತಾ ಇದ್ದಾನೆ. ಬಹುದರಂ ಬಹು ದಂಷ್ಟ್ರ ಕರಾಲಂ, ಬಹುದರಂ ಬೇಕಾದಷ್ಟು ಭಗವಂತನ ಉದರ ಇದೆ. ಅನೇಕ ಉದರಗಳನ್ನು ಆತ ಪಡೆದುಕೊಂಡಿದ್ದಾನೆ. ಯಾಕೆಂದರೆ ಈಗ ತಾನೇ ಅವನ ರೂಪಗಳ ಅನಂತವಾದ ರೂಪಗಳು ಅಂತ ಹಿಂದೆಲ್ಲ ಬೇಕಾದಷ್ಟು ಹೇಳಿದ್ವಿ. ಆದ್ದರಿಂದ ಬಹುಬಾಹುಗಳು, ಬಹು ಊರು, ಬಹುಪಾದ, ಬಹು ಅಂದರೆ ಅನೇಕ, ಅನೇಕ ಅಂದರೆ ಅನಂತ ಅಂತಲೇ ಅರ್ಥ. ಆದ್ದರಿಂದ ಭಗವಂತನದು ಅನೇಕ ಬಾಹುಗಳು, ಅನೇಕ ಊರುಗಳು, ಅನೇಕ ಪಾದಗಳು ಅಂತ ಇಟ್ಕೊಳ್ಬೇಕು. ಇದೆಲ್ಲ ಹೇಳ್ತಾ ಇದ್ದಾನೆ. ಮಹಾಬಾಹೋ, ಇದನ್ನೆಲ್ಲ ನೋಡಿದ್ರೆ ಆಶ್ಚರ್ಯವಾಗಿ ಹೋಗ್ತಿದೆ. ಅದೇ ಹೇಳ್ತಾ ಇದ್ದಾನೆ. ಬಹುದರಂ ಬಹುದಂಟ್ರ ಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಶ್ಚ ತಥಾ ಅಹಂ ತಥಾಹಂ ಪ್ರವ್ಯಥಿತಾಃ ತಥಾ ಅಹಂ. ಅದೇ ಹೇಳ್ತಾ ಇದ್ದಾನೆ. ಬಹುದರಂ ಬಹುದಂಷ್ಟ್ರಾಕರಾಲಂ. ಅರ್ಜುನ ಹೇಳ್ದ, ಅನಂತವಾದ ದಾಡಿಗಳನ್ನು ನೋಡ್ತಾ ಇದ್ದೇನೆ. ಆ ದಾಡೆಗಳಿಂದ ಭಯಂಕರವಾದ ನಿನ್ನ ಮಹಾರೂಪವನ್ನು ನೋಡ್ತಾ ಇದ್ದೇನೆ. ಲೋಕಗಳೆಲ್ಲ ಹೆದರ್ಕೊಳ್ತಾ ಇವೆ ನಿನ್ನ ರೂಪವನ್ನು ನೋಡಿ. ಕೆಲವು ಲೋಕಗಳ ಹೆದರುಕೊಂಡ್ರೆ ಕೆಲವು ವ್ಯಕ್ತಿಗಳು ಬೆದರ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನಿನ್ನ ಇಂಥ ಒಂದು ಅದ್ಭುತವಾದ ರೂಪ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕಲಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾ ಅಹಂ ಅಂದ. ಇಡೀ ಜನಗಳು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಿನ್ನೆ.
ಎಲ್ಲ ಜನಗಳು ನಿನ್ನ ಈ ಅದ್ಭುತವಾದ ರೂಪವನ್ನು ಯೋಗ್ಯತೆ ಇರೋ ಜನ ಏನು ನೋಡ್ತಾ ಇದ್ದಾರೆ, ಅದೇ ಸಂದರ್ಭದಲ್ಲಿ ನಿನ್ನ ಇಡೀ ಅವಯವಗಳನ್ನು, ಇಡೀ ಭಗವಂತ ನಿನ್ನ ಸ್ಥಾನವನ್ನೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ಬಹೂದರಂ ಬಹುದಂಶ್ರಾಕಲಾರಂ ದೃಷ್ಟ್ವಾ ಲೋಕ ಪ್ರವ್ಯಥಿತ ತಥಾಹಂ. ಎಲ್ಲ ಜನ ನೋಡ್ತಾ ಇದ್ದೀನಿ, ಒಂದು ರೀತಿಯಲ್ಲಿ ಕಳವಳಗೊಂಡಿದ್ದಾರೆ, ಬೆದರ್ಕೊಂಡ್ಬಿಟ್ಟಿದ್ದಾರೆ, ಹೆದರ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನೋಡಿ ಅರ್ಜುನ ನಿನಗೆ ಹೆದರಿಕೆ ಆಗಿಲ್ವಾ ಅಂದರೆ, ಅಹಂ ತಥಾ ಅಹಂ, ನನಗೂ ಹೆದರಿಕೆ ಆಗ್ತಾ ಇದೆ, ಅಂಥ ರೂಪ ನಿಂದು. ಅಷ್ಟು ಹೇಳ್ದ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ಧೃತಿಂ ನ ವಿಂದಾಮಿತ್ ಶಮಂಚ ವಿಷ್ಣೋ ಅಂತ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶರಣಂ ಚ ವಿಷ್ಣೋ. ಕೂಡಲೇ ಅವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನವಸ್ಪೃಶಂ ದೀಪ್ತಮನೇಕವರ್ಣಂ, ಭಗವಂತ ವಿಷ್ಣೋ ಅಂದ. ಈಗ ಶದಲ್ಋಗ ವಿಶರಣಗತ್ಯವಸಾಧನೇಶು, ವಿಶೇಷವಾಗಿ ಜ್ಞಾನ ಬಲಗಳನ್ನು ಹೊಂದಿರತಕ್ಕಂಥ ಅವನು ಭಗವಂತ. ಆದ್ದರಿಂದ ಹೇ ವಿಷ್ಣೋ, ನಭಸ್ಪೃಶಂ, ಈ ನಿನ್ನ ದೇಹ ಮುಗಿಲನ್ನು ಮುಟ್ಟುತ್ತಾ ಇದೆ, ಆಕಾಶವನ್ನು ಮುಟ್ಟುತ್ತೆ ಅಂತಂದರೆ, ಆಕಾಶ ಅನ್ನೋದು ಅದು ಅವಕಾಶ ರೂಪ, ಅದನ್ನು ಮುಟ್ಟಿ ಆಗೋದಕ್ಕಾಗೋದಂಥದ್ದಲ್ಲ. ಆದ್ದರಿಂದ ನವಸ್ಪೃಶಂ ಅಂದರೆ ಯಾವ ಮುಗಿಲುಗಳಿದೆ, ಮೋಡಗಳಿದೆ, ಆ ಮೋಡವನ್ನು ಮುಟ್ಟುವಂತೆ, ಹೊಳೆಯುವಂತೆ ಅನೇಕ ವರ್ಣಂ, ನಾನಾ ವಿಧವಾದ ಬಣ್ಣಗಳನ್ನು ಹೊಂದಿದ್ದ, ವ್ಯಾತ್ತಾನನಂ, ದೊಡ್ಡದಾಗಿ ಬಾಯನ್ನು ತೆರೆದಿರತಕ್ಕಂಥ, ದೀಪ್ತ ವಿಶಾಲನೇತ್ರಂ, ದೀಪ್ತ ವಿಶಾಲನೇತ್ರಂ, ಅವನು ಹೇಳ್ತಾ ಇದ್ದಾನೆ, ಹೊಳೆಯತಕ್ಕಂಥ ಉದ್ದವಾದ ಕಣ್ಣುಗಳು ನಿನ್ನಲ್ಲಿ ಕಾಣಿಸ್ತಾ ಇದೆ. ಇಂಥ ನಿನ್ನನ್ನು ನೋಡಿ ನಾನೂ ಕೂಡ ನನ್ನ ಮನಸ್ಸು ವಿಹ್ವಲವಾಗಿದೆ, ಧೈರ್ಯ ನನಗೂ ಕೂಡ ಕಡಿಮೆ ಆಗ್ತಿದೆ. ಅಂಥ ಅದ್ಭುತವಾದ ರೂಪವನ್ನು ತೋರಿಸ್ತಾ ಇದ್ದೀಯಾ. ಆದ್ದರಿಂದ ಹಿಂದೆ ನೋಡಿಲ್ಲ, ಮುಂದೆ ಗೊತ್ತಿಲ್ಲ. ಆದ್ದರಿಂದ ಅದ್ಭುತವಾದ ಇಂಥ ರೂಪವನ್ನು ನನಗೆ ತೋರಿಸಿ ಅನುಗ್ರಹವನ್ನು ಮಾಡಿದ್ದೀಯಾ ನೀನು. ಆದರೆ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ, ನನಗೆ ಧೈರ್ಯ ಅನ್ನೋದು ಹೋಯಿತು, ಆದರೆ ನನಗೆ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು ಅಂತಂದ. ತಳಮಳ ಆಗ್ತಾ ಇದೆ, ಮನಸ್ಸು ಅದು ಕೂಡ ವಿಫಲವಾಗ್ತಾ ಇದೆ ಅಂತ. ಶಮ ಅಂತಂದರೆ ನಿಜವಾಗಲೂ ಕೂಡ ಶಮೋ ಮನ್ನಿಷ್ಠದ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತಾರೆ. ಶಮ ಅಂದರೆ ಭಗವನ್ನಿಷ್ಠವಾದ ಬುದ್ಧಿಗೆ ಶಮ ಅಂತ ಹೆಸರು, ದಮ ಅಂದರೆ ಇಂದ್ರಿಯಗಳ ನಿಗ್ರಹ ಅಂತ ಹೆಸರು. ಆದರೆ ಇಲ್ಲಿ ನನಗೆ ವಿಂದಾಮಿ ಶಮಂಚ ವಿಷ್ಣು ಅಂದ. ಧೈರ್ಯ ನಿನ್ನನ್ನು ನೋಡಿದ್ಮೇಲೆ ಇಲ್ಲ ಅಂತ ಅಷ್ಟೇ ಹೇಳಿದ್ದಲ್ಲ, ತುಂಬ ಮನಸ್ಸಿಗೆಲ್ಲ ಗಾಬರಿ ಆಗ್ತಾ ಇದೆ, ಒಂಥರ ಆಶ್ಚರ್ಯವಾಗ್ತಾ ಇದೆ. ವಿಚಿತ್ರವಾದ ಭಾವನೆಗಳು ನನ್ನ ಮನಸ್ಸನ್ನು ಆಕ್ರಮಣ ಮಾಡ್ತಾ ಇರೋದರಿಂದ ನನಗೆ ಪೂರ್ಣ ರೂಪದಲ್ಲಿ ನನ್ನ ಮನಸ್ಸನ್ನು ನಿನ್ನಲ್ಲಿ ತೊಡಗಿಸೋದು ಕಷ್ಟವಾಗ್ತಿದೆ. ಈಗ ನನ್ನ ಕೈಲಿ ಧ್ಯಾನಾದಿಗಳನ್ನು ಮಾಡೋದು ಕಷ್ಟ. ಯಾಕೆಂದರೆ ಅಂಥ ರೂಪವನ್ನು, ವಿಶ್ವರೂಪವನ್ನು ತೋರಿಸಿದ್ದೀಯಾ ನೀನು. ನವಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ಪ್ರಕಾಶಮಾನವಾದ ವಿಶಾಲವಾದ ನೇತ್ರಗಳನ್ನು ಹೊಂದಿದ್ದೀಯಾ ನೀನು. ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ, ನಿನ್ನನ್ನು ನೋಡಿ ಕಳವಳಗೊಂಡಿದೆ ನನ್ನ ಮನಸ್ಸು. ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು, ಆದ್ದರಿಂದ ಭಗವಂತನಲ್ಲಿ ನಿಷ್ಠೆಗೊಳಿಸ್ತಕ್ಕಂಥ ನನ್ನ ಶಮ ಏನಿದೆ ಅದೂ ಕೂಡ ಆಗ್ತಾ ಇಲ್ಲ ಅಂತ. ಈ ರೀತಿಯಾಗಿ ಅರ್ಜುನ ನಿಜವಾಗಲೂ ಅದು ನೋಡ್ತಾ ಇದ್ದಾಗ ಏನಾಯಿತು ಅನ್ನೋ ತನ್ನ ಮಾನಸಿಕವಾದ ಭಾವನೆಗಳಿಗೆ ಆತ ಶಬ್ದಗಳ ರೂಪವನ್ನು ಕೊಟ್ಟು ಹೀಗೆ ಹೇಳಿದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಆ ನಂತರ ಮತ್ತೆ ಭಗವಂತನ ಅನುಗ್ರಹದಿಂದ ಮತ್ತೆ ಮತ್ತೆ ಅದನ್ನು ನೋಡ್ತಾ ಇದ್ದಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧಮುಖ್ಯೈಃ
ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಆದ್ದರಿಂದ ಈ ಎರಡು ಶ್ಲೋಕಗಳಲ್ಲಿ ಅರ್ಜುನ ಮತ್ತೆ ತಾನು ಏನು ಎದುರುಗಡೆ ಕಾಣಿಸ್ತಾ ಇದ್ದಾನೆ, ನಿಜವಾದ ಚಿತ್ರಣ ಏನು ಅದನ್ನು ನೀಡ್ತಾ ಇದ್ದಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಗೈ. ಎಲ್ಲ ಅವನಿಪಾಲರು, ಅವನಿಪಾಲ ಅಂದರೆ ರಾಜರು ಅಂತರ್ಥ. ಆ ರಾಜರ ಸಂಘ ಸಮೂಹಗಳು, ಆ ರಾಜರ ಸಮೂಹಗಳಿಂದ ನೀನು ಕೂಡಿಕೊಂಡು ಹೋಗ್ತಾ ಇದ್ದೀಯಾ. ಈ ಧೃತರಾಷ್ಟ್ರನ ಮಕ್ಕಳಿದ್ದಾರಲ್ಲ, ಇವರು ಯಾರು? ಇವರು ಭೀಷ್ಮ, ಧೃತರಾಷ್ಟ್ರನ ಮಕ್ಕಳುಗಳು, ದುರ್ಯೋಧನಾದಿಗಳು, ಅವರೆಲ್ಲ ಇಲ್ಲೇ ಇದ್ದಾರೆ ನೋಡು, ಎಲ್ಲ ಇಲ್ಲೇ ಕಾಣಿಸ್ತಾ ಇದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಎಲ್ಲ ರಾಜರ ಸಮೂಹಗಳು ಎಲ್ಲರೂ. ಜೊತೆಗೆ ಬರೀ ಕೌರವರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡ. ನಮ್ಮ ಕಡೆಯ ಸೈನಿಕರುಗಳು, ಅವರ ಕಡೆಯಲ್ಲಿದ್ದಂಥ ಸೈನಿಕರುಗಳು ಎಲ್ಲರೂ ಸಹಿತವಾಗಿ ನೀನು ಕೋರೆದಾಡುಗಳನ್ನು ಹೊರಗಡೆ ಪ್ರವೇಶ ಮಾಡಿ ವಿರೂಪವಾಗಿರತಕ್ಕಂಥ ನಿನ್ನ ಮುಖವನ್ನು ನನಗೆ ದರ್ಶನ ಮಾಡ್ತಾ ಇದ್ದೀಯ. ಈಗ ಅಂತಹ ಕೋರೆದಾಡುಗಳಿಂದ ವಿರೂಪವನ್ನು ಪಡೆದುಕೊಂಡಂಥ ಅತ್ಯಂತ ಭಯಾನಕರವಾಗಿರತಕ್ಕಂಥ ನಿನ್ನ ಬಾಯಿಯನ್ನು ವೇಗವಾಗಿ ಇವರೆಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ತಾನೆ ಅಂದರೆ ದೊಡ್ಡದಾಗಿ ಬಾಯಿ ತೆಗೆದು ಕೂಡಲೇ ಇಡೀ ಎಲ್ಲ ವೇಗವಾಗಿ ಹೊರಟು ಬಿಟ್ಟಿದೆ ಅದೆಲ್ಲವೂ ಕೂಡ ಈಗ. ಆದ್ದರಿಂದ ಯಾರ್ಯಾರು ಅನ್ನೋದನ್ನೇ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಗೈ ಭೀಷ್ಮ ದ್ರೋಣ ಸೂತಪುತ್ರ ಸಹ ಅಸ್ಮದೀರೈರಪಿ ಯೋಧ ಮುಖ್ಯೈ. ನಮ್ಮ ಕಡೆ ಇರೋ ಯೋಧರ ಪ್ರಮುಖರುಗಳು ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ. ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನಿನ್ನ ಬಾಯನ್ನು ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಹೆಂಗಿದೆ ನಿನ್ನ ಬಾಯಿ? ದಂಷ್ಟ್ರಾಕರಾಲಾನಿ, ಅದು ಭಯಾನಕಾನಿ. ಬಾಯಿ ಒಳಗಡೆ ದಂಷ್ಟ್ರ ಇದೆ, ಆ ದಂಷ್ಟ್ರದಿಂದ ಅತ್ಯಂತ ಕರಾಳವಾಗಿ ಕಾಣಿಸ್ತಾ ಇದೆ ಇದು ಅಂತಂದ. ಭಯಾನಕಾನಿ, ಭಯವನ್ನು ಉಂಟು ಮಾಡ್ತಾ ಇದೆ ಅಂದ. ಅಂತಹ ಕೇಚಿತ್ ವಿಲಗ್ನ ದಶನಾಂತರೇಶು, ಕೆಲವರು ನೇರವಾಗಿ ಅದರ ಒಳಗಡೆ ಹೊರಟರು, ಇನ್ನು ಕೆಲವರು ಕೋರೆ ದಾಡುಗಳು ಏನಿದೆ ಭಗವಂತನದು, ಆ ಕೋರೆಯ ದಾಡಿನಲ್ಲಿ ಹಲ್ಲುಗಳಲ್ಲಿ ಮಧ್ಯದಲ್ಲಿ ಹೋಗಿ ಸಿಗಾಕೊಂಡಿದ್ದಾರೆ. ಕೇಚಿತ್ ವಿಲಗ್ನ ದಶನಾಂತರೇಶು, ದಶನ ಅಂತಂದರೆ ದಶನಗಳು ಅಂದರೆ ಹಲ್ಲುಗಳು, ಭಗವಂತನ ಕೋರೆ ಹಲ್ಲುಗಳು, ಕೋರೆ ದಾಡಿಗಳಿರ್ಬೋದು. ಈ ಸರಿ ಅವನು ತಾಳ್ಕೊಂಡಿದ್ದಂಥ ರೂಪ ಇದು. ಆದ್ದರಿಂದ ಈ ಏನು ಭಗವಂತ ಅವನ ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ, ಅವನ ಹಲ್ಲುಗಳೇನಿತ್ತು ಅದರೊಳಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೆಲವರು. ದಶನಾಂತರೇಶು ಕೇಚಿದ್ ವಿಲಗ್ನಾ, ಅನಂತರದಲ್ಲಿ ಚೂರ್ಣಿತೈರುತ್ತಮಾಂಗೈ ಸಂದೃಶ್ಯಂತೆ, ತಲೆಯೆಲ್ಲ ಸೀಳೋಗಿ ಒಡೆದೋಗಿ ನೀನು ಒಳಗಡೆ ಪ್ರವೇಶ ಮಾಡ್ತಾ ಇರೋದನ್ನೆಲ್ಲ ನಾನು ನೋಡ್ತಾ ಇದ್ದೇನೆ ಅಂತ ಅರ್ಜುನ ಒಂದೊಂದು ಕಡೆ ಈ ಕಡೆ ನೋಡ್ದ, ಅಯ್ಯೋ ತಲೆ ಹೊಡೆದವರೆಲ್ಲ ಹೋಗ್ತಾಯಿದ್ರು, ಆ ಕಡೆ ನೋಡ್ದ ಹಲ್ಲುಗಳ ಮಧ್ಯೆ ಹೋಗಿ ಸಿಗಾಕೊಳ್ತಾ ಇದ್ದಾರೆ ಎಷ್ಟೋ ಜನ. ದೊಡ್ಡ ಕೋರೆದಾಡುಗಳು ಕಾಣಿಸ್ತಾ ಇದೆ, ಭಯಾನಕರವಾಗಿ ಕಾಣಿಸ್ತಾ ಇದೆ ಅದು. ಆದ್ದರಿಂದ ಏನು ಮಾಡಬೇಕು ಅಂತ ತೋಚುತ್ತಾ ಇಲ್ಲ ಅರ್ಜುನನಿಗೆ. ಅದಕ್ಕೋಸ್ಕರ ಅವನು ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚ ಚೂರ್ಣಿತೈ ಉತ್ತಮಾಂಗೈ ಅಂತ. ಅವನ ಉತ್ತಮಾಂಗ ಅಂತೇನು ಕರೆಸ್ಕೊಳ್ತೀವಿ ದೇಹದಲ್ಲಿ, ಶಿರಸ್ಸು, ಅದೆಲ್ಲ ಚೂರ್ಣಿತವಾಗಿ ನೇರವಾಗಿ ಆ ಭಗವಂತನನ್ನು ಪ್ರವೇಶ ಮಾಡ್ತಾ ಇವೆ, ಅವನ ಮುಖಗಳನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಈ ರೀತಿಯಾಗಿ ಅದನ್ನೆಲ್ಲ ನಿರೂಪಣೆಯನ್ನು ಮಾಡಿದ್ರು. ಹಾಗೆ ಅರ್ಜುನ ಕಂಡಿದ್ದನ್ನು ಹೇಳ್ತಾ ಇದ್ದಾನೆ. ಆಗ ಅರ್ಜುನನ ಮನಸ್ಸು ಬಂತು. ಸಮುದ್ರವನ್ನು ನೋಡಿದ್ದ ಅರ್ಜುನ, ಬೇಕಾದ ಬಾರಿ ನೋಡಿದ್ದ, ಅನೇಕ ನದಿಗಳ ದರ್ಶನವನ್ನು ಮಾಡಿದ್ದ. ಮಳೆಗಾಲದಲ್ಲಿ ನದಿಗಳು ವೇಗವಾಗಿ ತುಂಬಿ ಭೋರ್ಗರಿತಾ ಹರಿತಾ ಇತ್ತು. ಹರಿದಂಥ ನದಿಗಳು ವೇಗವಾಗಿ ಒಂದೊಂದು ದಿಕ್ಕಿನಿಂದನೂ ಕೂಡ ಬಂದು 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 ಎಲ್ಲ ಸಮುದ್ರವನ್ನು ಸೇರ್ತಾ ಇದೆ. ಸಮುದ್ರಮೇವ ಅಭಿಮುಖಾದ್ರವಂತಿ, ಎಲ್ಲವೂ ಪೂರ್ವ ಸಮುದ್ರ ಅಥವಾ ಪಶ್ಚಿಮ ಸಮುದ್ರ ಅಂತ ನಮ್ಮಲ್ಲಿ ಈಗ ನಾವು ಅಂತೀವಿ.
ಆದ್ದರಿಂದ ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರಗಳು ಅಂತ ಆ ಸಮುದ್ರಗಳಿಗೆ ಎಲ್ಲ ನದಿಗಳು ವೇಗವಾಗಿ ಹರ್ಕೊಂಡು ಬಂದು ಅಲ್ಲಿ ಅವುಗಳು ಬಂದು ಯಾವ ರೀತಿಯಲ್ಲಿ ಸೇರುತ್ತೋ ಅದರ ಸಮುದ್ರಕ್ಕೆ ಅನುಗುಣವಾಗಿ ಅದರ ಅಭಿಮುಖವಾಗಿ ಯಾವ ರೀತಿಯಲ್ಲಿ ಎಲ್ಲವೂ ಕೂಡ ಅವುಗಳಲ್ಲಿ ಸಮುದ್ರಮೇವ ಅಭಿಮುಖ ದ್ರವಂತಿ ಬಹವಃ ಅಂಬುವೇಗಾ. ನದಿಗಳು ಇನ್ನೆಲ್ಲ ಹೋಗ್ತವೆ ಕಡೆಗೆ ಅಲ್ಲಿಗೆ ಹೋಗ್ತವೆ. ಇನ್ನು ಕೆಲವು ನದಿಗಳು ಮಾತ್ರ ಅವುಗಳೇನು ಮಾಡ್ತವೆ ಅಂದರೆ ಹೋಗ್ತಾ 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 ಮರುಭೂಮಿಲಿ ಹೋಗಿ ತಾವು ಇಂಕೊಂಬಿಡುತ್ತವೆ. ಆದರೆ ಪ್ರಧಾನವಾಗಿ ಬಹುದೀರ್ಘವಾಗಿ ಹರಿಯತಕ್ಕಂಥ ನದಿಗಳು ಮಾತ್ರ ಸಮುದ್ರವನ್ನು ಹೋಗಿ ಸೇರ್ತವೆ, ಸಹಜವಾಗಿದ್ದುದು. ಅದೇ ರೀತಿಯಾಗಿ ಅಮೀ ನರಲೋಕವೀರಾಹ ವಕ್ತ್ರಾಣಿ ಅಭಿಜ್ವಲಂತಿ ವಿಶಂತಿ ಅಂತಾನೆ. ಜ್ವಲಿಸ್ತಿರ್ತಕ್ಕಂಥ ನಿನ್ನ ಬಾಯಿ ಇದೆಯಲ್ಲ, ಆ ಬಾಯನ್ನು ಈ ಎಲ್ಲ ವೀರರು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರನ್ನೂ ಕೂಡ ನೀನು ಸೆಳ್ಕೊಳ್ತಾ ಇದ್ದೀಯ. ಅದು ಭೀಷ್ಮ ಇರ್ಬೋದು, ದ್ರೋಣ ಇರ್ಬೋದು, ಕರ್ಣ ಇರ್ಬೋದು, ದೊಡ್ಡ ದೊಡ್ಡ ಮಹಾವೀರರು, ನಮ್ಮನ್ಯಾರೂ ತಡೆಯೋಕ್ಕಾಗಲ್ಲ ಅಂತ ಇದ್ದಂಥ ಎಲ್ಲ ವೀರರು ಕೂಡ ಹೇಳ ಹೆಸರಿಲ್ಲದೆ ಇದ್ದಂತೆ ನಿನ್ನ ಜ್ವಲನ ಮಾಡತಕ್ಕಂಥ ಉರಿತಿರತಕ್ಕಂಥ ಬೆಂಕಿಯನ್ನು ಉಗುಳತಕ್ಕಂಥ ನಿನ್ನ ಮುಖಗಳೇನಿದೆ ಆ ಮುಖದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಅರ್ಜುನ ಹೇಳ್ತಾನೆ, ಎಲ್ಲವೂ ನಿನ್ನಿಂದ ಆಗ್ತಾ ಇದೆ. ಆ ಭಾವನೆ ಅರ್ಜುನನಿಗೆ ಬರ್ತಾ ಇದೆ, ತನ್ನದೇನೂ ಇಲ್ಲ. ಆದ್ದರಿಂದ ಅರ್ಜುನ ನೋಡ್ತಾ ಇದ್ದಾನೆ, ಒಂದ ಎರಡ ಎಲ್ಲರೂ ಈ ರೀತಿಯಾಗಿ ಒಳಗಡೆ ಹೋಗ್ತಾ ಇದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ, 29ನೇ ಶ್ಲೋಕ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ ಅಂದ. ಹೋಗಲಿ, ಯಾಕಪ್ಪ ಪ್ರವೇಶ ಮಾಡ್ತಾ ಇದ್ದಾರೆ ಅಂತಂದರೆ, ಬೇರೆ ಅಲ್ಲೋಗಿ ಏನಾದರೂ ಬೇರೆ ಹಾಲಾದು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರ ಎಲ್ಲ ಅಂದರೆ ಇಲ್ಲ, ನಾಶ ಆಗೋಕ್ಕೋಸ್ಕರ ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ದೊಡ್ಡದಾಗಿ ಒಂದು ಕಡೆಯಲ್ಲಿ ಕಾಡಿಗೆ ಹೋಗಿರ್ತೀವಿ ನಾವು, ಕಾಡಿನಲ್ಲಿ ಬೆಂಕಿಯನ್ನು ಹಾಕ್ಬಿಡ್ತಾರೆ ಚಳಿ ಕಾಯಿಸ್ಕೊಳ್ಳೋಕ್ಕೋಸ್ಕರ. ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಕ್ರಿಮಿಗಳು ಕೀಟಗಳು ಎಲ್ಲ ಇರುತ್ತಲ್ಲ, ಏನು ಧಗ ಅಂತ ಬೆಂಕಿ ಉರಿತಾ ಇದ್ದಾಗ ಓಹೋ ಭಾರೀ ಪ್ರಕಾಶಮಾನವಾದದ್ದಿದು, ಇದು ಯಾವುದೋ ನಮಗೆ ಬೇಕಾದಂಥ ಪದಾರ್ಥ, ಇದನ್ನು ಸ್ವೀಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಹುಳುಗಳೇನು ಮಾಡುತ್ತೆ ಅಂದರೆ ತಮ್ಮನ್ನು ನಾಶ ಮಾಡ್ಕೊಳ್ಳೋಕ್ಕೋಸ್ಕರನೇ ವೇಗವಾಗಿ ಬಂದು ಧಗಧಗಿಸ್ತೋರುವಂಥ ಬೆಂಕಿಯನ್ನು ಪ್ರವೇಶ ಮಾಡಿಬಿಡುತ್ತೆ ಅವುಗಳು. ಅದೇ ರೀತಿಯಾಗಿ ಪ್ರದೀಪ್ತಂ ಜ್ವಲನಂ ಪತಂಗಾಹ ವಿಶಂತಿ, ಎಲ್ಲ ಚಿಟ್ಟೆಗಳು, ಹಕ್ಕಿಗಳು, ಸಣ್ಣ ಸಣ್ಣ ಕ್ರಿಮಿಕೀಟಗಳು ಬೆಳಕು ಬಂದ ದಿಕ್ಕಿಗೆ ವೇಗವಾಗಿ ನುಗ್ಗುತ್ತೆ. ನುಗ್ಗಿದ್ರೆ ಏನಾಗುತ್ತೆ, ಬೆಂಕಿ ಮೇಲೆ ನುಗ್ಗಿದ್ರೆ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಹಾಕ್ಬಿಡುತ್ತೆ. ಅದೇ ರೀತಿಯಾಗಿ ಲೋಕಾಹ, ಇಡೀ ಜನಗಳೆಲ್ಲರೂ ಕೂಡ ನಾಶಾಯ, ತಮ್ಮ ನಾಶ ಆಗಬೇಕು ತಾವು ಅಂತ ಹೇಳಿ ಯೋಚನೆಯನ್ನು ಮಾಡಿದಂಥ ಎಲ್ಲ ಜನಗಳು ಕೂಡ ಇಲ್ಲಿ ನೋಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಕೂಡ ತಮ್ಮ ನಾಶಕ್ಕೋಸ್ಕರ ವೇಗದಿಂದ ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರನ್ನು ತಡೆಯೋ ಹಂಗೂ ಇಲ್ಲ, ಇದು ಎಲ್ಲ ನಿನ್ನ ಚಿತ್ತಕ್ಕೆ ಬಂದಂತೆ ಆಗ್ತಾ ಇದೆ, ನಿನ್ನ ಪ್ರೇರಣೆಗೆ ಒಳಪಟ್ಟಿದ್ದಾರೆ. ಆದ್ದರಿಂದ ಅವರು ಇರಬೇಕು ಅಂತ ಅನ್ನೋದು ನಿನ್ನದೇನೆ, ಅವರು ಇಲ್ಲ ಹೋಗಬೇಕು ಅದು ಕೂಡ ನಿನ್ನ ಅಭಿಪ್ರಾಯವೇ. ಆದ್ದರಿಂದ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಭಗವಂತ ನಿನ್ನ ಚಿತ್ತ ಸತ್ಯ ನೋಡು, ನೀನು ಏನು ಸಂಕಲ್ಪವನ್ನು ಮಾಡಿದ್ದೀಯೋ ಅದೇ ರೀತಿಯಾಗಿ ಎಲ್ಲವೂ ನಡೀತಾ ಇದೆ. ನನಗೆ ಮಾತ್ರ ಏನೂ ಗೊತ್ತಾಗ್ತಾ ಇಲ್ಲ, ಒನ್ನೊಮ್ಮೆ ಭೀತಿ ಆಗ್ತಾ ಇದೆ ಅಂತ ಅರ್ಜುನ ಅದನ್ನೆಲ್ಲ ನೋಡಿ ಹೇಳ್ತಾ ಇದ್ದಾನೆ. ಆದ್ದರಿಂದ 30ನೇ ಶ್ಲೋಕದಲ್ಲಿ ಲೇಲಿಸ್ಯಸೇ, ಮತ್ತು ಮುಂದೆ ಅದು ಇದರಲ್ಲಿ 29ನೇ ಶ್ಲೋಕದಲ್ಲಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಎಲ್ಲ ವೇಗವಾಗಿ ಎಲ್ಲ ಬಂದು
ಅವುಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದೆ ಅಂತಲೇ ಅರ್ಥ. ಬಾಯಿಯನ್ನು ಪ್ರವೇಶ ಮಾಡೋದು ಅಂದರೆ ಆಗ ಭಗವಂತ ಏನು ಮಾಡ್ತಾ ಇದ್ದಾನೆ, ಎಲ್ಲ ಕಡೆ ಬಾಯಲ್ಲಿ ಅವರೆಲ್ಲ ಪ್ರವೇಶ ಮಾಡ್ತಾ ಇದ್ದರೆ ಭಗವಂತ ಅಂತ ಬಾಯಿ ತಕ್ಕೊಂಡಿದ್ದಾನೆ. ಬೆಂಕಿಗಳನ್ನು ಉಗುಳುವಂಥ ಬಾಯದು, ಎಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ತಾ ಇದ್ದಾನೆ ಹಾಗಾದರೆ ಅವಾಗ ಅಂದರೆ ಲೇಲಿಹ್ಯಸೇಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ನವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸತ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಹೇ ವಿಷ್ಣೋ ಅಂತ ಅರ್ಜುನ ಕರೆದ. ಎಲೇ ವಿಶೇಷವಾಗಿರತಕ್ಕಂಥ ಜ್ಞಾನಾನಂದಾದಿಗಳನ್ನು ಪಡೆದಿರತಕ್ಕಂಥವನು ಭಗವಂತ, ನೀನು ಬಲವನ್ನು ಪಡೆದಿದ್ದೀಯ, ಜ್ಞಾನವನ್ನು ಪಡೆದಿದ್ದೀಯ, ನಾನಾ ವಿಧವಾದ ಗುಣಗಳಿಗೆ ಆಕರನಾದಂಥವನು ನೀನು. ಹೇ ವಿಷ್ಣು, ಅಷ್ಟೆಲ್ಲ ವೇಗವಾಗಿ ಬಂದು ಜ್ವಲಿಸ್ತಿರತಕ್ಕಂಥ ನಿನ್ನ ಬಾಯನ್ನು ಪ್ರವೇಶ ಮಾಡಿದರೆ ನೀನೇನು ಮಾಡ್ತಿದ್ಯಾ, ಲೇಲಿಹ್ಯಸೆ ಗ್ರಸಮಾನಸ್ಸಮಂತಾತ್, ಉರಿಯತಕ್ಕಂಥ ನಿನ್ನ ಬಾಯಿಗಳೇನಿದೆಯಲ್ಲ ಎಲ್ಲ ಜನರುಗಳನ್ನು ಎಲ್ಲ ಕಡೆಯಿಂದಲೂ ಕೂಡ ನಾಲಿಗೆಯಿಂದ ಬೆಂಕಿಗಳನ್ನು ಉಗುಳ್ತಾ ನೀನಾದರೂ ಕೂಡ ಏನು ಮಾಡ್ತಾ ಇದ್ದೀಯಾ ಅಂದರೆ ಎಲ್ಲ ನುಂಗ್ತಾ ಇದ್ದೀಯಾ. ನುಂಗ್ತಾ ಬಾಯಿಯಿಂದ ಅವುಗಳನ್ನು ಚಪ್ಪರಿಸೋದು ಅಂತಾರೆ. ಆ ರೀತಿಯಾಗಿ ಬಂದಂಥ ಸಕಲ ಜೀವರಾಶಿಗಳನ್ನು ಕೂಡ ಭಗವಂತ ಆನಂದವಾಗಿ ಚಪ್ಪರಿಸ್ತಾ ಇದ್ದಾನೆ ಅಂತಾರೆ. ಅಷ್ಟೇ ಅಲ್ಲ, ಬಾಯಿನಿಂದ ಪ್ರಕಾಶ ಒಂದು, ಇದು ಬೇರೆ. ಇಡೀ ನಿನ್ನ ದೇಹದಿಂದ ಎಲ್ಲ ಕಡೆ ಪ್ರಕಾಶ ಹರಡಿಕೊಳ್ತಾ ಇದೆ. ಆ ಭೀಕರವಾಗಿರತಕ್ಕಂಥ ಪ್ರಕಾಶ ಅದು ತಮ್ಮ ತೇಜಸ್ಸಿನಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಸುಡ್ತಾ ಇದೆ. ಆದ್ದರಿಂದ ಭಗವಂತ ಅವನ ಒಂದೊಂದು ಆ ಅವಯವಗಳಿರ್ಬೋದು, ಅದೇನು ಪ್ರಾಕೃತವಾದದ್ದಲ್ಲ, ಅಪ್ರಾಕೃತವಾಗಿರತಕ್ಕಂಥ ಭಗವಂತನ ಏನು ವೈಭವವಿದೆ ಆ ವೈಭವನ್ನೆಲ್ಲ ಕಣ್ಣಾರೆ ಕಂಡಂಥ ಅರ್ಜುನ ಭಾರೀ ಗಾಬರಿಯಾಗಿದ್ದಾನೆ. ಎಲ್ಲವನ್ನು ನೋಡ್ತಾ ಇದ್ದಾನೆ. ತಾನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇವ್ರನ್ನೆಲ್ಲ ಕೊಂದು ಬಿಡ್ತೇನೆ, ನನಗೆ ಪಾಪ ಬಂದ್ಬಿಡುತ್ತೆ, ಪಾಪಮೇವಾಶ್ರಯೇದಸ್ಮಾನ್ ಹತ್ವೇತಾನ್ ಆತತಾಯಿನಃ ಅಂದಿದ್ದ. ಈ ಆತತಾಯಿಗಳನ್ನು ಕೊಂದರೆ ನನಗೆ ಪಾಪನೇ ಬರುತ್ತೆ ಅಂತಂದ. ಎಲ್ಲ ಅರ್ಜುನ ಹೇಳಿದ್ದು ನೋಡಿ, ಆತತಾಯಿನ ಮಾಯಾಂತಂ ಹನ್ಯಾದೇವ ವಿಚಾರಯನ್ನಂತಿದೆ. ಆತತಾಯಿಗಳು ಅಂತ ಯಾರು ಬರ್ತಾರೆ ಎದುರುಗಡೆ ಅವರನ್ನು ಕೊಂದು ಹಾಕಿಬಿಡ್ರಿ, ವಿಚಾರಣೆ ಮಾಡಬೇಡ್ರಿ ಅಂತ ನೀತಿಶಾಸ್ತ್ರ ಹೇಳ್ತಾ ಇದೆ. ಅಗ್ನಿದೋ ಗರದಶ್ಚೈವ ಶತ್ರಪಾಣಿರ್ಧನಾಪಹ ಕ್ಷೇತ್ರದಾರಾಪಹಾರಿ ಚ ಷಡೇತೆ ಹ್ಯಾತತಾಯಿನಃ ಅಂತ ಇದೇ ಆಚಾರ್ಯರು ಇದನ್ನು ನಿರೂಪಣೆಯನ್ನು ಮಾಡ್ತಾರೆ. ಆತತಾಯಿ ಅಂತ ಯಾರು ಕರೀತಾರೆ ಅಂತಂದರೆ ಅಗ್ನಿದಹ, ಬೆಂಕಿಯನ್ನು ಹಾಕಿ ಸುಡುವವರು ಒಬ್ಬರು ಆತತಾಯಿ. ಗರದಹ, ವಿಷವನ್ನು ಹಾಕಿ ನಮ್ಮನ್ನು ನಾಶ ಮಾಡುವವರು ಆತತಾಯಿಗಳು. ಆನಂತರ ಶಸ್ತ್ರಪಾಣಿ ಧನಾಪಹ, ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡುವಂಥ ವ್ಯಕ್ತಿಗಳು, ಸಾಯಿಸುವಂಥ ವ್ಯಕ್ತಿಗಳು, ಅವರನ್ನು ಆತತಾಯಿ ಅಂತ ಕರೆದಿದ್ದಾರೆ. ಆನಂತರ ಧನಾಪಹ, ವಿನಾಕಾರಣವಾಗಿ ಲೋಭದಿಂದ ಜೊತೆಗೆ ತಮಗೆ ಧನದ ದಾಹದಿಂದ ಮತ್ತೊಬ್ಬರ ಅಬಲರಾಗಿರತಕ್ಕಂಥ ವ್ಯಕ್ತಿಗಳ ಧನವನ್ನು ಅಪಹಾರ ಮಾಡಿತು ಅಂತಂದರೆ ಆ ವ್ಯಕ್ತಿಯನ್ನು ಆತತಾಯಿ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಕ್ಷೇತ್ರದಾರಾಪಹಾರಿ ಚ ಷಡೇತೆ ಹ್ಯಾತತಾಯಿನಃ, ನಮಗೆ ಸಂಬಂಧಪಟ್ಟ ಭೂಮಿ ಇತ್ತು, ಗದ್ದೆ ಇತ್ತು, ಹೊಲ ಇತ್ತು ಅಂದರೆ ಏನೋ ಮೋಸ ಮಾಡಿ, ಏನೋ ಮಾಡಿ, ಇನ್ಯಾವುದೋ ಹೆದರಿಕೆಯನ್ನು ಉಂಟು ಮಾಡಿ ನಮ್ಮಿಂದ ನಮ್ಮ ಭೂಮಿಯನ್ನು ಕಸ್ದುಕೊಂಡ್ರೆ, ನಮಗೆ ಭೂಮಿ ಇಲ್ಲದೇ ಇದ್ದಂತೆ ಯಾರಾದರೂ ಮಾಡಿದ್ರೆ ಆವಾಗ ಅಂಥ ವ್ಯಕ್ತಿಯನ್ನು ಆತತಾಯಿ ಅಂತ ಕರೀತಾರೆ. ಇಂಥ ಆತತಾಯಿಗಳು ಯಾರಪ್ಪ ಅಂದರೆ ದುರ್ಯೋಧನಾದಿಗಳು. ಒಂದೊಂದು ಮಾಡಿದ್ರು ಆತತಾಯಿಗಳು. ದುರ್ಯೋಧನಾದಿಗಳು ಅಷ್ಟನ್ನೂ ಮಾಡಿದಂಥವನು ದುರ್ಯೋಧನ ದುಶ್ಯಾಸನ ಮಹಾ ಆತತಾಯಿ. ಇಂಥ ಆತತಾಯಿನ ಮಾಯಾಂತಂ ಹನ್ಯಾದೇವ ವಿಚಾರ್ಯನ್, ಆತತಾಯಿಗಳು ಎದುರುಗಡೆ ಬರ್ತಾ ಇದ್ರಿ, ಇವರನ್ನ ಸಾಯಿಸಬೇಕು ಅಂತ ನೀತಿಶಾಸ್ತ್ರ ಹೇಳ್ತಾ ಇದೆ. ಆದರೆ ಅರ್ಜುನ ಹೇಳ್ದ, ಪಾಪಮೇವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತತಾಯಿನಃ, ಇವರನ್ನು ಕೊಂದರೆ ನಮಗೆ ಪಾಪ ಬಂದ್ಬಿಡುತ್ತೆ ಅಂತಂದ. ಇದು ಧರ್ಮಶಾಸ್ತ್ರ. ಇದು ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂತಿದೆ. ಯಾವ ಪ್ರಾಣಿ ಪಕ್ಷಿಗಳನ್ನು
ಹಿಂಸೆ ಮಾಡಬಾರದು ಅಂತಿರುತ್ತೆ. ಆದ್ದರಿಂದ ಪಾಪ ಬರುತ್ತೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದು ಅರ್ಜುನ ನಿಜ. ಆದ್ದರಿಂದ ಇಡೀ ಜಗತ್ತು ಆ ಭಗವಂತನ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಲೇಲಿಸ್ಯತೆ ಗ್ರಸಮಾನಸ್ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೀರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ವಾಸಸ್ತವೋಗ್ರ ಪ್ರತಬಂಧಿ ವಿಷ್ಣು. ಇಡೀ ನಿನ್ನ ತೇಜಸ್ಸು ಇಡೀ ಜಗತ್ತನ್ನು ಸುಡುತ್ತಾ ಬರ್ತಾ ಇದೆ ಅಂತ ಇಷ್ಟು ಎಲ್ಲವನ್ನು ನೋಡಿದ ಅರ್ಜುನ ಇಷ್ಟೆಲ್ಲ ಭಗವಂತ ಮಾಡ್ತಾ ಇರೋದನ್ನು ನೋಡಿದ್ದಾನೆ. ನೋಡಿ ಭಾರಿ ಗಾಬರಿ ಪಟ್ಕೊಂಡಿದ್ದಾನೆ. ಎಲ್ಲ ತಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರೆ ಎಲ್ಲವನ್ನು ಭಗವಂತನೇ ಮಾಡ್ತಾ ಇದ್ದಾನೆ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ತಾನು ಭಗವಂತನಾಗಿರತಕ್ಕಂಥ ಕೃಷ್ಣನ ಮುಂದೆ ಎಷ್ಟು ಸಣ್ಣ ವ್ಯಕ್ತಿ ಅಂತ ಅವನಿಗೆ ಈಗ ಭಾಸಮಾನವಾಗ್ತಾ ಇದೆ. ಇಂಥ ಕೃಷ್ಣನ ಅದ್ಭುತವಾದ ರೂಪವನ್ನು ಕಂಡು ಹೊಗಳಿದಂಥ ಅರ್ಜುನ ಅವನ ರೂಪವನ್ನು ಕಂಡು ಆಶ್ಚರ್ಯದ ಉದ್ಗಾರಗಳನ್ನು ತೆಗಿತಾ ಇದ್ದಾನೆ. ಅಂಥ ಅರ್ಜುನ ನೀಡಿದ ನಮಗೆ ತೋರಿಸಿದ ಈ ವಿಶ್ವರೂಪ ಏನಿದೆ, ಆ ವಿಶ್ವರೂಪದ ವರ್ಣನೆಯನ್ನು ಏನು ಯಥಾಶಕ್ತಿ ನಾವು ಮಾಡ್ತಾ ಇದ್ದೇವೆ, ಇದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ತದನಂತರ ಆಚಾರ್ಯರು ಇವತ್ತಿನ ಸಂಚಿಕೆಯಲ್ಲಿ ಆ ವಿಶ್ವರೂಪ ಸಂದರ್ಶನ ಹೇಗೆ ಅರ್ಜುನನ ಒಂದು ಸಂಶಯ ಹೇಗಿತ್ತೋ ಆ ಸಂಶಯವನ್ನು ನಿರೂಪಣೆ ಮಾಡೋಕ್ಕೆ ಅಥವಾ ನಿರ್ಮೂಲನ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ವಿಶ್ವರೂಪ ಸಂದರ್ಶನವನ್ನು ಇಡೀ ವಿಶ್ವವನ್ನೇ ಅವರಿಗೆ ಪ್ರತ್ಯಕ್ಷ ಮಾಡಿದ್ದಾರೆ. ಅಂಥ ಒಂದು ಪ್ರವಚನದಲ್ಲಿ ನಾವು ಭಾಗವಹಿಸಿದ್ದೀವಿ ಎಂದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ
लेलिह्यसेऽग्रसमानः समन्तात् लोकान् समग्रान् वदनैर्ज्वलद्भिः तेजोभिरापूर्य जगत्समग्रम् भासस्तवोग्राः प्रतपन्ति विष्णो आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमाद्यम् न हि प्रजानामि तव प्रवृत्तिम् श्रीभगवानुवाच कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम् मयैवैते निहताः पूर्वमेव निमित्तमात्रं भव सव्यसाचिन् द्रोणं च भीष्मं च जयद्रथं च कर्णं तथान्यानपि योधवीरान् मया हतांस्त्वं जहिमा व्यथिष्ठाः युध्यस्व जेतासि रणे सपत्नान् संजय उवाच एतत् श्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूय एवाह कृष्णम् सगद्गदं भीतः प्रणम्य अर्जुन उवाच स्थाने हृषीकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः कस्माच्च ते ननमेरन्महात्मन् गरीयसे ब्रह्मणोऽप्यादिकर्त्रे अनन्तदेवेश जगन्निवास त्वमक्षरं सदसत्तत्परं यत् त्वमादिदेवः पुरुषः पुराणः त्वमस्य विश्वस्य परं निधानम् वेत्तासि वेद्यं च परं च धाम त्वया ततं विश्वमनन्तरूपा वायुर्यमोऽग्निर्वरुणः शशाङ्कः
ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ प्रजापतिस्त्वं प्रपितामहश्च ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ नमो नमस्तेऽस्तु सहस्रकृत्वः ಪುನಶ್ಚ ಭೂಯೋಪಿ ನಮೋ ನಮಸ್ತೆ पुनश्च भूयोऽपि नमो नमस्ते ನಮಃ ಪುರಸ್ತಾದಥ ಪೃಷ್ಠತಸ್ತೆ नमः पुरस्तादथ पृष्ठतस्ते ನಮೋऽಸ್ತು ತೇ ಸರ್ವತ ಏವ ಸರ್ವಾ नमोऽस्तु ते सर्वत एव सर्वा ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ अनन्तवीर्यामितविक्रमस्त्वं ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ सर्वं समाप्नोषि ततोऽसि सर्वः ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ सखेति मत्वा प्रसभं यदुक्तं ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ हे कृष्ण हे यादव हे सखेति ಅಜಾನತಾ ಮಹಿಮಾನಂ ತವೇದಂ अजानता महिमानं तवेदं ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ मया प्रमादात् प्रणयेन वापि ಯಚ್ಚಾಪಹಾಸಾರ್ಥಮಸತ್ಕೃತೋಸಿ यच्चापहासार्थमसत्कृतोऽसि ವಿಹಾರಶಯ್ಯಾಸನ ಭೋಜನೇಷು विहारशय्यासनभोजनेषु ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ एकोऽथवाप्यच्युत तत्समक्षम् ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ रक्षामये त्वामहमप्रमेयम् ಪಿತಾಸಿ ಲೋಕಸ್ಯ ಚರಾಚರಸ್ಯ पितासि लोकस्य चराचरस्य ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ त्वमस्य पूज्यश्च गुरुर्गरीयान् ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋऽನ್ಯೋ न त्वत्समोऽस्त्यभ्यधिकः कुतोऽन्यो ಲೋಕತ್ರಯೇಪ್ಯಪ್ರತಿಮ ಪ್ರಭಾವ लोकत्रयेऽप्यप्रतिमप्रभाव ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ तस्मात् प्रणम्य प्रणिधाय कायम् ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ प्रसादये त्वामहमीशमीड्यम् ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ पितेव पुत्रस्य सखेव सख्युः ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ प्रियः प्रियायार्हसि देव सोढुम् ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ अदृष्टपूर्वं हृषितोऽस्मि दृष्ट्वा ಭಯೇನ ಚ ಪ್ರವ್ಯಥಿತಂ ಮನೋ ಮೇ भयेन च प्रव्यथितं मनो मे ತದೇವ ಮೇ ದರ್ಶಯ ದೇವರೂಪಂ तदेव मे दर्शय देवरूपम् ಪ್ರಸೀದ ದೇವೇಶ ಜಗನ್ನಿವಾಸ प्रसीद देवेश जगन्निवास ಕಿರೀಟಿನಂ ಗದಿನಂ ಚಕ್ರಹಸ್ತಂ किरीटिनं गदिनं चक्रहस्तम् ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ पृच्छामि त्वां द्रष्टुमहं तथैव ತೇನೈವ ರೂಪೇಣ ಚತುರ್ಭುಜೇನ तेनैव रूपेण चतुर्भुजेन ಸಹಸ್ರಬಾಹೋ ಭವ ವಿಶ್ವಮೂರ್ತೆ सहस्रबाहो भव विश्वमूर्ते ಶ್ರೀಭಗವಾನುವಾಚ श्रीभगवानुवाच ಮಯಾ ಪ್ರಸನ್ನೇನ ತವಾರ್ಜುನೇದಂ मया प्रसन्नेन तवार्जुनेदम् ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ रूपं परं दर्शितमात्मयोगात् ತೇಜೋಮಯಂ ವಿಶ್ವಮನಂತಮಾದ್ಯಂ तेजोमयं विश्वमनन्तमाद्यम् ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ यन्मे त्वदन्येन न दृष्टपूर्वम् ನ ವೇದಯಜ್ಞಾಧ್ಯಯನೈರ್ನ ದಾನೈಃ न वेदयज्ञाध्ययनैर्न दानैः ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ न च क्रियाभिर्न तपोभिरुग्रैः ಏವಂ ರೂಪಃ ಶಕ್ಯ ಅಹಂ ನೃಲೋಕೆ एवं रूपशक्य अहं नृलोके ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ द्रष्टुं त्वदन्येन कुरु प्रवीरा
मा ते व्यथा मा च विमूढभावो मा ते व्यथा मा च विमूढभावो दृष्ट्वा रूपं घोरमीदृङ्ममेदम् दृष्ट्वा रूपं घोरमीदृङ्ममेधम् व्यपेतभिः प्रीतमनाः पुनस्त्वम् व्यपेतभिः प्रीतमना पुनस्त्वम् तदेव मे रूपमिदं प्रपश्य तदेव मे रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च भीतमेनं भूत्वा पुनः सौम्य वपुर्महात्मा भूत्वा पुनः सौम्य वपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेता प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदुर्दर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवा अप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदैर्न तपसा न दानेन न चेज्यया न दानेन न चेज्जया शक्य एवं विधो द्रष्टुम् शक्य एवं विधो द्रष्टुम् दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विधोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु
निरामया सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत्. मा कश्चित् दुःखभाग् भवेत्. ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಕ್ತಾಯ ಹೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡೋಣ. ಶ್ರಿಯಃ ಕಾಂತಾಯ श्रियकान्ताय ಕಲ್ಯಾಣನಿಧಯೇ कल्याणनिधये ನಿಧಯೇರ್ಥಿನಾಂ निधयेऽर्थिनां ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ. श्री श्रीनिवासाय मङ्गलम्.